ನಮಸ್ಕಾರ ರೀ ಎಲ್ರಿಗೂ. ಇವತ್ತೊಂದು ಸೂಪರ್ ಟೇಸ್ಟಿಯಾದಂಥ ಬಾದಾಮ್ ಪೂರಿನ ಸಣ್ಣ ಸಣ್ಣ ಟಿಪ್ಸನ್ನು ಬಳಸಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1.5 ಕಪ್ ಇಲ್ಲಿ ನಾನು ಮೈದಾ ಹಿಟ್ಟನ್ನ ತೊಗೊಂಡಿನಿ. 1-2 ಸ್ಪೂನ್ ರವೆ ತೊಗೊಂಡಿದ್ದೀನಿ. 1/2 ಟೀ ಸ್ಪೂನ್ ಸೋಡಾನ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಉಂಡೆ ಕಟ್ಟಿದರೆ ಮುದ್ದೆ ಮಾಡಿದರೆ ಮುಂಡೆ ಆಗಬೇಕು, ಆ ರೀತಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 10ರಿಂದ 15 ಬಾದಾಮಿನ ಬಿಸಿನೀರಲ್ಲಿ ನೆನೆಸಿ ಅದ್ರ ಮೇಲೆ ಸಿಪ್ಪೆ ತೆಗೆದು ಮಿಕ್ಸಿಯಲ್ಲಿ ಮಿಕ್ಸರ್ ಮಾಡಿ ಸಣ್ಣಗೆ ರುಬ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಹಿಟ್ಟಲ್ಲಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ನಾದ್ಕೋಬೇಕ್ರಿ. ಚೆನ್ನಾಗಿ ನಾದ್ಕೊಂಡ ನಂತರ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಬಿಟ್ಟು ಒಂದು ಸಕ್ಕರೆ ಪಾಕನ ರೆಡಿ ಮಾಡೋ ತನಕ ಇದನ್ನು ರೆಸ್ಟಿಗೆ ಬಿಟ್ಟು ಬಿಡಬೇಕು. ಒಂದು ಬಾಣಲೆಯಲ್ಲಿ ಕಾಯಕ್ಕಿಟ್ಬಿಟ್ಟು 1 ಕಪ್ ಸಕ್ಕರೆ, 1/2 ಕಪ್ ನೀರನ್ನು ಹಾಕಿ ನಾನಿಲ್ಲಿ ಪಾಕ ಬರ್ಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಫುಡ್ ಕಲರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದನ್ನ ಒಂದು ಎಳೆ ಪಾಕನೂ ಬೇಡ, ಅಥವಾ ಗುಲಾಬ್ ಜಾಮೂನಿಗೆ ಮಾಡ್ತಾರಲ್ಲ ಆ ರೀತಿಯೂ ಬೇಡ, ಸ್ವಲ್ಪ ಮೀಡಿಯಮ್ ಹದಕ್ಕೆ ಪಾಕ ರೆಡಿಯಾಗಿರಬೇಕು. ಆಮೇಲೆ ಇಲ್ಲಿ ಆ ಹಿಟ್ಟನ್ನ ಅದನ್ನು ರೆಸ್ಟಿಗೆ ಬಿಟ್ಟಿದ್ದೇವಲ್ಲ ಅದನ್ನು ತೊಗೊಂಡು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಈ ರೀತಿ ಲಟ್ಟಿಸ್ಬೇಕು. ತೆಳುವಾಗಿ ಲಟ್ಟಿಸ್ಬೇಕ್ರಿ, ಇದೇ ಟಿಪ್ಸು. ತೆಳುವಾಗಿ ಲಟ್ಟಿಸಿದ್ರೆ ಚಲೋ ಬರ್ತಾವ್ರಿ. ದಿಪ್ಪಾಗಿ ಲಟ್ಟಿಸಿದ್ರೆ ಮತ್ತು ಎಣ್ಣೆಯಲ್ಲಿ ಕಾಯ್ಬೇಕಾದ್ರೆ ಇನ್ನೂ ಉಬ್ಬುತ್ತಾವಲ್ವ, ಅದಕ್ಕೆ ಅವು ಸ್ವಲ್ಪ ತೆಳುವಾಗಿ ಲಟ್ಟಿಸಿದ್ರೇ ಚಲೋ ರೀ, ಅದು ಚಲೋ ಬರ್ತಾವ್ರಿ. ಮೇಲೆ ನಾನಿಲ್ಲಿ 1 ಲವಂಗನ ಹಾಕಿದ್ದೀನಿ. ಅದೇ ಟೇಸ್ಟ್ ಕೊಡುತ್ತೆ, ತುಂಬಾ ಡಿಫ್ರೆಂಟ್ ಆದ ಟೇಸ್ಟ್ ಕೊಡುತ್ತೆ. ಈ ರೀತಿ ಲವಂಗನ ಚುಚ್ಚಿದ್ರೆ ಬಿಚ್ಕೊಳ್ಳೋದು ಇಲ್ಲ, ಚೆನ್ನಾಗಿ ಬರ್ತೈತೆ ರೀ. ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಒಂದೊಂದೇ ಎಣ್ಣೆಗೆಲ್ಲ ಬಿಡ್ತಾಯಿದ್ದೀನಿ. ಎಣ್ಣೆನ ಮೀಡಿಯಮ್ ಹದಕ್ಕೆ ಕಾಯಿಸ್ಕೋಬೇಕು, ಭಾಳ ಜೋರು ಕಾಯಬಾರ್ದು. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಆಮೇಲೆ ನಿಧಾನಕ್ಕೆ ಎಲ್ಲನೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಂಡು ಸೈಡ್ ತೆಗೆದಿಟ್ಕೊಂಡು ಸಕ್ಕರೆ ಪಾಕದಲ್ಲಿ ಎಲ್ಲನೂ ಅದ್ದಿ ತೆಗೆದುಬಿಟ್ಕೋಬೇಕು ಸೈಡು. ಬಾದಾಮ್ ಪೂರಿನೂ ಬಿಸಿ ಇರಬೇಕು ರೀ, ಆಮೇಲೆ ಸಕ್ಕರೆ ಪಾಕನೂ ಬಿಸಿ ಇರಬೇಕು. ಸೂಪರ್ ಟೇಸ್ಟಿ ಆದಂಥ ಬಾದಾಮ್ ಪೂರಿ ರೆಡಿ ಆಗ್ತಾವ್ರಿ. ಯಾರಾದರೂ ಬಂದರೆ ಈ ರೀತಿ ಡಿಫ್ರೆಂಟಾಗಿ ಸ್ವೀಟ್ ಮಾಡಿಕೊಡಿ, ತುಂಬಾ ಅವರು ಖುಷಿ ಪಡ್ತಾರೆ. ನಾನಿಲ್ಲಿ ಕೊಕೊನಟ್ ಆಮೇಲೆ ಬಾದಾಮಿ ಕಾಜು ತುರಿದ್ಬಿಟ್ಟು ನಾನಿಲ್ಲಿ ಅದರಿಂದ ಗಾರ್ಲಿಶ್ ಮಾಡ್ತಾಯಿದ್ದೀನಿ. ತುಂಬಾ ಸೂಪರಾಗಿದ್ದರು. ನೀವು ಒಂದ್ಸತಿ ಟ್ರೈ ಮಾಡಿರಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಸ್ಕಾರ ರೀ.